ಸತ್ಯ ಯಾವುದು ಮಿಥ್ಯ ಯಾವುದು? ನಮಸ್ಕಾರ, ನಾನು ವಿಜಯ ಅಮೃತರಾಜ್ ಮಾತಾಡ್ತೀನಿ. ಮೊನ್ನೆ ವಿಡಿಯೋದಲ್ಲಿ ನಾನು ಪೊಲೀಸ್ ಸ್ಟೇಷನ್ ಬಂಧನದ ವಿಷಯ ಹೇಳಿದ್ದೆ. ಈಗ ಮುಂದುವರಿದು ಒಂದು ಮಿತ್ತಿದೆ. ಪೊಲೀಸರು ನಮ್ಮನ್ನು ಹೊಡೆದು ಬಡ್ದು ಹೇಳಿಕೆಗಳನ್ನು ತಗೊಂಡ್ರೆ, ಅಥವಾ ನಾವು ಹೆದರಿಬಿಟ್ಟು ನಾವು ಬರೆದು ಕೊಟ್ಟರೆ, ಅಥವಾ ಅವರೇ ಬರೆದಿದ್ದಕ್ಕೆ ನಾವು ಸಹಿ ಹಾಕಿದರೆ ಅದು ತಪ್ಪೊಪ್ಪಿಗೆ ಕೋರ್ಟ್ನಲ್ಲಿ ನಿಲ್ಲುತ್ತಾ? ಭಾಳಷ್ಟು ಜನ ಅದು ನಿಲ್ಲುತ್ತೆ ಅಂತಾರೆ. ಆದರೆ ಅದು ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಸೆಕ್ಷನ್ 23(1) ಮತ್ತು 2 ಪ್ರಕಾರ ಖಂಡಿತ ಅದು ನಿಲ್ಲೋದಿಲ್ಲ. ಅದಕ್ಕಾಗಿ ಯಾರೂ ಭಯಪಡೋ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಮ್ಯಾಜಿಸ್ಟ್ರೇಟರ್ ಮುಂದೆ ಮಾತ್ರ ತಾವೇನು ನುಡಿತೀರಿ, ತಾವೇನು ಹೇಳ್ತೀರಿ, ಅದ ಮಾತ್ರ ತಪ್ಪೊಪ್ಪಿಗೆ ಆಗ್ಬೋದು, ಯಾವುದೇ ಹೇಳಿಕೆ ಆಗ್ಬೋದು. ಅದನ್ನು ಮಾತ್ರ ಸಾಕ್ಷ್ಯ ಅಂಥೇಳಿ ಮಾನ್ಯ ಮಾಡುತ್ತೆ. ಒಂದು ವೇಳೆ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಕೊಟ್ಟಂತಹ ಯಾವುದೇ ಹೇಳಿಕೆ ಅಥವಾ ಬರರೂಪದಲ್ಲಿರಲಿ, ಅಥವಾ ಸಹಜವಾಗಿ ನೀವು ಹೇಳಿದ್ದನ್ನು ಅವ್ರು ಬರ್ಕೊಳ್ಳಿ, ಅದು ಯಾವುದೂ ಕೂಡ ಕೋರ್ಟ್ನಲ್ಲಿ ನಿಲ್ಲೋದಿಲ್ಲ. ತಮಗೆ ಯಾವುದೇ ಆತಂಕ ಬೇಡ. ಮತ್ತು ಮುಂದಿನ ವಿಷಯದ ಜೊತೆಗೆ ನಾನು ಮತ್ತೆ ಬರ್ತೀನಿ. ನಮಸ್ಕಾರ. ಸತ್ಯ ಯಾವುದು ಮಿಥ್ಯ ಯಾವುದು?